ನೀವು ಬಹುಶಃ ಇದರಲ್ಲಿ ತಿಂಡಿ ಮಾಡಿರಲಿಕ್ಕಿಲ್ಲ. ಗೋರಿಕಾಯಿ ಹಾಕಿ ನಾನು ಅನ್ನ ಮಾಡಿದ್ದೀನಿ. ಖಂಡಿತ ನಿಮ್ಗೆ ಇಷ್ಟವಾಗುತ್ತೆ. ಗೋರಿಕಾಯಿ ಇಷ್ಟ ಇರೋರಿಗಂತೂ ಕೇಳೋದೇ ಬೇಡ. ಈ ವಿಧಾನದಲ್ಲೇ ಮಾಡಿ ನೋಡ್ಬೇಕು ನೀವು. ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ. ನೋಡಿ, ಈ ಥರ ತುಂಬ ಎಳೆಯದಾಗಿರೋ ಗೋರಿಕಾಯಿ ತೊಳೆದು ಆರಕ್ಕಿಟ್ಕೊಂಡಿದ್ದೀನಿ. ಈ ಥರ ಇಷ್ಟಿಷ್ಟು ಉದ್ದುದ್ದ ಹೆಚ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈರುಳ್ಳಿ ಕೂಡ ಇದಕ್ಕೆ ಮ್ಯಾಚ್ ಆಗೋ ಹಾಗೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಗೋರಿಕಾಯಿ ತುಂಬ ಎಳೆದಾಗಿದ್ದರೆ ಮಾತ್ರ ಮಾಡಿ, ಬಲ್ತಿದ್ರೆ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಒಂದು ಬಟ್ಲು ಅಕ್ಕಿ ಅನ್ನಕ್ಕಾಗೋಷ್ಟು ಹುಣಸೆಹಣ್ಣು ತೊಳೆದು ನೆನೆಸ್ಕೊಳ್ತೀನಿ. ಸುಮಾರು 2-3 ಟೇಬಲ್ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ನಾನು ತಕ್ಕೊಳ್ತೀನಿ. ಉದ್ದಿನಬೇಳೆ ಹಾಕ್ಕೊಂಡೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ತರಕಾರಿ ಜೊತೆ ಸ್ವಲ್ಪ ಮೆತ್ತಗಾಗಬಹುದು ಅಂತ ಅಷ್ಟೇ, ಇರಲಿ ಅಂದರೆ ಬಿಡಬಹುದು. ಈಗ ಇದಕ್ಕೆ ಗೋರಿಕಾಯಿ ಮತ್ತು ಈರುಳ್ಳಿ ಎರಡು ಒಟ್ಟಿಗೆ ಹಾಕ್ಕೊಳ್ಳೋಣ. ಶುರುವಿನಲ್ಲಿ ಸ್ವಲ್ಪ ಉರಿ ಇರಲಿ, ಆಮೇಲೆ ಕಮ್ಮಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ-ಮುಕ್ಕಾಲು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಅನ್ನಕ್ಕೆ ಹಾಕ್ಕೊಳ್ಳೋಣ. ಈಗ ಉರಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ತುಂಬಿಸೋಣ. ಈಗ ಮಧ್ಯೆ ನೀರು ತುಂಬಿಸೋಣ. ಒಂದೇ ಸಲ ಜಾಸ್ತಿ ಹಾಕೋದು ಬೇಡ. ಮಧ್ಯೆ ಒಂದು ಸ್ವಲ್ಪ ಹೊತ್ತು ಮುಚ್ಚಬಹುದು. ಸ್ವಲ್ಪ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಆಗಬೇಕು. ಇದಕ್ಕೆ ಖಾರನೂ ಅಂಟ್ಕೊಳ್ಳೋದು ನಿಧಾನ ಗೋರಿಕಾಯಿಗೆ ಅಂದ್ಬಿಟ್ಟು ಖಾರನೂ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರನ್ನು ತುಂಬಿಸ್ಕೋಬೇಕು. ಅವಾಗ ಒಂದ್ಸಲ ಕಲಿಸ್ಬಿಟ್ಟು ಹುಣಸೆಹಣ್ಣು ಆಮೇಲೆ ಹಾಕೋಣ. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸಾಕು, ಅಷ್ಟೇ ನೀರು ಹಾಕ್ಕೊಂಡು ನಾವು ಗೋರಿಕಾಯಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಹೋಳಿಗೆ ಉಪ್ಪು ಖಾರ ಹಿಡಿಯುತ್ತೆ. ಬದನೆಕಾಯಿಗಾದರೆ ತುಂಬ ಬೇಗ ಹಿಡಿದ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ನಿಧಾನ. ಇವಾಗ ಹೆಚ್ಚು ಕಮ್ಮಿ ಮೆತ್ತಗಾಗಿದೆ. ಇದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಇಷ್ಟ ಇರೋರು ಹಾಕ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಒಗಸಿರುತ್ತೆ. ಸ್ವಲ್ಪ ಹುಳಿನ ಸ್ವಲ್ಪ ಮುಂದೆ ಹಾಕ್ಕೋಬೇಕು. ಆಮೇಲೆ ಈ ಪುಡಿ ಹಾಕಿದ್ಮೇಲೆ ಮಗ್ಗಿಸ್ತಾ ಇರ್ತೀವಲ್ವ, ಆವಾಗ ತಳ ಹಾಕಿದೇ ಇರೋಂಗೆ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ಹುಣಸೆ ರಸ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದೀವಿ, ಖಾರ ಹಾಕಿದ್ದೀವಿ. ಹುಣಸೆ ರಸ ಚೂರು ಮುಂದೆ ಹಾಕಿ ಬೆಲ್ಲ ಹಾಕಿದ್ರೆ ಈ ಗೋರಿಕಾಯಿ ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಈಗ ನೀರು ಹಿಂಗೋ ಹಾಗೆ ಹುರ್ಕೋಬೇಕಷ್ಟೇ. ಈಗ ನೋಡಿ, ನೀರೆಲ್ಲ ಹಿಂಗಿ ಇದರಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ಇದಾಗಿದೆ. ಇವಾಗ ನಾವು ಉದ್ದಿನಬೇಳೆ ಕಡಲೆಬೇಳೆ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಒಲೆ ಆರಿಸ್ಬಿಡೋಣ. 1-2 ನಿಮಿಷ ಬಿಟ್ಟು ಅನ್ನ ಹಾಕಿ ಕಲಸೋಣ. ಈಗ ಗೋರಿಕಾಯಿ ವಾಂಗಿಬಾತ್ ರೆಡಿಯಾಗಿದೆ. ವಾಂಗಿ ಅಂದರೆ ಬದನೆಕಾಯಿ ಆ್ಯಕ್ಚುಲಿ, ಗೋರಿಕಾಯಿ ಬಾತ್ ಅಂತ ಹೇಳಿದ್ರೆ ಸಾಕು ಅನಿಸುತ್ತೆ.